ವೀಕ್ಷಕರೇ, ತುಂಬ ಜನರಿಗೆ ಗೊತ್ತು, ತುಂಬ ಜನರಿಗೆ ಗೊತ್ತಿಲ್ಲ. ಜಿ ಐ ಅಂತ ಒಂದು ಒಳ್ಳೆ ಆಪ್ಷನ್ ಬಂದಿದೆ ಅಂತ ಇದ್ದು ಗ್ಯಾಲೋನೈಸ್ ಸ್ಟೀಲಿಂದ ಮಾಡಿರ್ತಾರೆ. ಇದಕ್ಕೆ ಯಾವುದೇ ರೀತಿ ರಸ್ಟ್ ಬರೋದಿಲ್ಲ, ಸ್ಟ್ರಾಂಗ್ ಲೈಫ್ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಾನು ಈ ಜಿ ಐಯನ್ನು ನಿಮಗೆ ವುಡ್ ಮತ್ತು ಯು ಪಿ ವಿ ಸಿ ಜೊತೆ ಕಂಪೇರ್ ಮಾಡಿ ಹೇಳ್ಬಿಡ್ತೀನಿ. ವುಡ್ಡನ್ನು ನೀವು ಲೈಫ್ ಅಂತಂದರೆ ನನ್ನ ಪ್ರಕಾರ ಒಂದು 20 to 25 ಇಯರ್ಸ್ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಜಿ ಐ ಅಂತ ಬಂದಾಗ ಇಲ್ಲಿ ಇಟ್ಸ್ ಅ ಲೈಫ್ ಟೈಮ್ ಪ್ರಾಡಕ್ಟ್, ಈಸಿ ಟು ಯೂಸ್ ಇರುತ್ತೆ. ಇನ್ನು ಫೈರ್ ಪ್ರೂಫ್, ವಾಟರ್ ಪ್ರೂಫ್ ಅಂತ ಬಂದರೆ ವುಡ್ಡಲ್ಲಿ ನಿಮಗೆ ಫೈರ್ ಪ್ರೂಫ್ ಸಿಗೋಲ್ಲ, ವಾಟರ್ ಪ್ರೂಫ್ ಸಿಗೋಲ್ಲ. ಬಟ್ ನಿಮಗೆ ಯು ಪಿ ವಿ ಸಿ ಮತ್ತು ಜಿ ಐ ಎರಡೂ ಕಡೆಯೂ ಕೂಡ ನಿಮಗೆ ವಾಟರ್ ಪ್ರೂಫ್ ಸಿಗುತ್ತೆ. ಬಟ್ ಫೈರ್ ಪ್ರೂಫ್ ಅಂತ ಬಂದಾಗ ಜಿ ಐ ಈಸ್ ಕಂಪ್ಲೀಟ್ಲಿ ಫೈರ್ ಪ್ರೂಫ್. ಅದು ಎಷ್ಟೇ ಹೊತ್ತು ಬೆಂಕಿಯಲ್ಲಿದ್ದರೂ ಏನೂ ಆಗಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ವಿಂಡೋ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಿಮಗಿರುವಂಥ ಡೌಟ್ ಇರುತ್ತೆ, ನಾವು ಯು ಪಿ ಯು ಸಿ ವಿಂಡೋಗೆ ಹೋಗೋಣ, ವುಡ್ ಹೋಗೋಣ, ಅಥವಾ ಹೊಸದಾಗಿ ಜಿ ಐ ಅಂತ ಬಂದಿದೆ. ಹೌದು ವೀಕ್ಷಕರೇ, ತುಂಬ ಜನರಿಗೆ ಗೊತ್ತು, ತುಂಬ ಜನರಿಗೆ ಗೊತ್ತಿಲ್ಲ. ಜಿ ಐ ಅಂತ ಒಂದು ಒಳ್ಳೆ ಆಪ್ಷನ್ ಬಂದಿದೆ ಅಂತ ಇದ್ದು ಗ್ಯಾಲೋನೈಸ್ ಸ್ಟೀಲಿಂದ ಮಾಡಿರ್ತಾರೆ. ಇದಕ್ಕೆ ಯಾವುದೇ ರೀತಿ ರಸ್ಟ್ ಬರೋದಿಲ್ಲ, ಸ್ಟ್ರಾಂಗ್ ಲೈಫ್ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಾನು ಈ ಜಿ ಐಯನ್ನು ನಿಮಗೆ ವುಡ್ ಮತ್ತು ಯು ಪಿ ವಿ ಸಿ ಜೊತೆ ಕಂಪೇರ್ ಮಾಡಿ ಹೇಳ್ಬಿಡ್ತೀನಿ. ಫಸ್ಟೇ ಪ್ರೈಸ್ ಹೇಳ್ಬಿಡ್ತೀನಿ. ಯೂಶ್ವಲಿ ಲಾಸ್ಟಲ್ಲಿ ಪ್ರೈಸ್ ಹೇಳ್ತಾರೆ, ಬಟ್ ಫಸ್ಟೇ ಪ್ರೈಸ್ ಕಂಪ್ಯಾರಿಸನ್ ಅಂತ ಬಂದಾಗ ನೋಡಿ, ಯು ಪಿ ವಿ ಸಿ ಅಂತ ಬಂದಾಗ ಅರೌಂಡ್ 500 ರೂಪೀಸ್ ಇರುತ್ತೆ. ಪ್ಲಸ್ ಅದ್ರ ಜೊತೆ ನಿಮಗೆ ಎಮ್ ಎಸ್ನ ಗ್ರಿಲ್ ಕೂಡ ಬೇಕಾಗುತ್ತೆ, ಒಳಗಡೆ ಹಾಕ್ಲೇಬೇಕು ತಾನೆ. ಸೊ ಅದು ಎಕ್ಸ್ಟ್ರಾ. ಸೊ 500 ರೂಪೀಸ್ ನಿಮಗೆ ಯು ಪಿ ವಿ ಸಿ ವಿಂಡೋಸ್ಗೆ ಹೋದರೆ ಪರ್ ಸ್ಕ್ವೇರ್ ಫೀಟ್ ಅಥವಾ ರನ್ನಿಂಗ್ ಫೀಟ್ಗೆ ಹೋಗ್ತೀರಾ ಅಂತಂದರೆ ಜೊತೆಲಿ ನಿಮಗೆ ಎಮ್ ಎಸ್ನ ಗ್ರಿಲ್ಗೆ 150 ರೂಪೀಸ್. ಸೊ ಆಲ್ಮೋಸ್ಟ್ ನಿಮಗೆ 650 ರೂಪೀಸ್ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಯು ಪಿ ವಿ ಸಿ. ಒಳ್ಳೆ ಅಂತಲ್ಲ, ಸ್ಟಾರ್ಟ್ ಆಗ್ತಿರೋದೇ 400-500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 650 ರೂಪೀಸ್ವರೆಗೂ ಕೂಡ ನಿಮಗೆ ಇಲ್ಲಿ ಕಾಸ್ಟ್ ಆಗುವಂಥದ್ದು. ಅದೇ ವುಡ್ಗೆ ಹೋಗ್ತೀನಿ ಅಂತಂದರೆ ಆಬ್ವಿಯಸ್ಲಿ ವುಡ್ ಅಂದರೆ ಕಾಸ್ಟ್ಲಿನೇ, ಓಕೆನಾ. ಯೂಶ್ವಲಿ ನಿಮಗೆ ಇದು ಬೀಳ್ತಾ ಇರುವಂಥದ್ದು ನಿಮಗೆ 800ಇಂದ 950 ರೂಪೀಸ್ವರೆಗೆ ಆಗುತ್ತೆ. ಆ್ಯಂಡ್ ಇದ್ರ ಜೊತೆ ಗ್ರಿಲ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಗ್ರಿಲ್ ಎಲ್ಲ ಆ್ಯಡ್ ಮಾಡಿದ್ರೂ 1000 ರೂಪೀಸ್ವರೆಗೂ ಕೂಡ ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ಖರ್ಚಾಗುವಂಥದ್ದು ಕಾಸ್ಟ್ ಹೇಳ್ತಾ ಇದ್ದೀನಿ. ಇನ್ನು ಫೈನಲಾಗಿ ಬರ್ತಾ ಇರೋಂಥದ್ದು ಜಿ ಐ ಗ್ಯಾಲೋನೈಸ್ಡ್ ಸ್ಟೀಲಿಂದ ಮಾಡಿರುವಂಥದ್ದು. ನಿಮಗೆ 16 ಗೇಜ್ ಫ್ರೇಮ್ ಬರುತ್ತೆ, 14 ಗೇಜ್ ಪೈಪ್ ಬರುತ್ತೆ, ಒಳಗಡೆದು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಕಾಸ್ಟ್ ಆಗುವಂಥದ್ದು ಆಲ್ಮೋಸ್ಟ್ 700 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ವೀಕ್ಷಕರೇ. 700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ವುಡ್ಗಿಂತನೂ ಕಮ್ಮಿ ಯು ಪಿ ವಿ ಸಿ ಲೆವೆಲಲ್ಲಿ. ಹೌದು ವೀಕ್ಷಕರೇ, ಯು ಪಿ ವಿ ಸಿಗೆ ಏನು ಖರ್ಚು ಮಾಡ್ತಿರಲ್ಲ, ವಿಂಡೋ ಗ್ರಿಲ್ಲು, ಅದೇ ರೇಟಲ್ಲಿ ನೀವು ಜಿ ಐ ತರ್ಬೋದು. ಜಿ ಐಗೆ ಏನು ಸಪ್ರೇಟಾಗಿ ಗ್ರಿಲ್ ಬೇಡವಾ ಅಂತಂದರೆ ಇಲ್ಲ ವೀಕ್ಷಕರೇ, ಇದರಲ್ಲಿ ಆಲ್ ಇನ್ಕ್ಲೂಡೆಡ್. ಶಟರ್, ಫ್ರೇಮ್, ಒಳಗಡೆ ಗ್ರಿಲ್, ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್. ಹ್ಯಾಂಡಲ್ಸ್ ಎಲ್ಲ ಜೊತೆಯಲ್ಲೇ ಬಂದುಬಿಡುತ್ತೆ ಅಂತ ಹೇಳ್ಬೋದು. ಗೇಜ್ ಕೂಡ ನಿಮಗೆ 16 ಗೇಜ್ ಬರುತ್ತೆ. ಆ್ಯಂಡ್ ವುಡ್ ಅಂತ ಬಂದಾಗ ನಿಮಗೆ ಆಲ್ಮೋಸ್ಟ್ 4 ಇಂಚಸ್ ಬೈ 3 ಇಂಚಸ್ ಬರುವಂಥದ್ದು. ಯು ಪಿ ವಿ ಸಿ ಅಂತ ಬಂದಾಗ ಗೇಜಿನ ವಿಚಾರಕ್ಕೆ ಬಂದರೆ 2.5 mm ಇಂದ 2.8 mm ವರೆಗೆ ಥಿಕ್ನೆಸ್ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಸೊ ಇದು ನಾನು ಅಳತೆ ಹೇಳ್ತಾ ಇದ್ದೀನಿ. ಗೇಜ್ ಏನು ಬರುತ್ತೆ, ದಪ್ಪ ಏನು ಬರುತ್ತೆ ಅಂತ ಇಲ್ಲಿ ನಾನು ನಿಮಗೆ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಫಿಟ್ಟಿಂಗ್ಸ್ ಎಕ್ಸ್ಟ್ರಾ. ಫಿಟ್ಟಿಂಗ್ಸ್ ಏನೇನು ಬೇಕು. ಹೌದು ವೀಕ್ಷಕರೇ, ಯು ಪಿ ವಿ ಸಿ ಅಂತ ಬಂದಾಗಲೂ ಕೂಡ ಇಲ್ಲಿ ನಿಮಗೆ ಹ್ಯಾಂಡಲ್ ಅಂತೂ ಅದ್ರ ಜೊತೆಲೇ ಬಂದುಬಿಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಹೋಗ್ತೀರಾ, ಓಪನೇಬಲ್ ಹೋಗ್ತೀರಾ, ಬೇರೆ ಬೇರೆ ವಿಂಡೋ ಮೆಶ್ ಬೇಕು ನಿಮಗೆ, ಯಾವುದು ಮಸ್ಕಿಟೋ ಮೆಶ್ ಬೇಕು, ಪ್ರತಿಯೊಂದು ಕೂಡ ಎಕ್ಸ್ಟ್ರಾ ಆಗುತ್ತೆ. ವುಡ್ಡಲ್ಲೂ ಅಷ್ಟೇ ನಿಮಗೆ ಹ್ಯಾಂಡಲ್ ಎಕ್ಸ್ಟ್ರಾ, ಇಂಜಸ್ ಎಕ್ಸ್ಟ್ರಾ, ಬೋಲ್ಟ್ ಎಕ್ಸ್ಟ್ರಾ, ಎವ್ರಿಥಿಂಗ್ ಎಕ್ಸ್ಟ್ರಾ, ಅದನ್ನು ಕೂಡ ಸಪ್ರೇಟಾಗಿ ತರಲೇಬೇಕು ನೀವು. ಆದರೆ ಜಿ ಐ ಅಂತ ಬಂದಾಗ ಇಲ್ಲಿ ನಿಮಗೆ ಎವ್ರಿಥಿಂಗ್ ಈಸ್ ಇನ್ಬಿಲ್ಟ್, ಒಳಗಡೆನೇ ಸೇರ್ಕೊಂಡಿರುತ್ತೆ ಎಲ್ಲ. ಎವ್ರಿಥಿಂಗ್ ನಿಮಗೆ ಹ್ಯಾಂಡಲ್ ಅದ್ರ ಜೊತೆಲಿ ಬರುತ್ತೆ, ಶಟರ್ ಅದ್ರ ಜೊತೆ ಬರುತ್ತೆ, ಇಂಜಸ್ಸು ಜೊತೆಲೇ ಬಂದುಬಿಡುತ್ತೆ, ಬೋಲ್ಟು ಕೂಡ ಅದ್ರ ಜೊತೆಲೇ ಬಂದುಬಿಡುತ್ತೆ. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಯು ಪಿ ವಿ ಸಿ ಮತ್ತು ಜಿ ಐ ಬೆಟರ್ ಅಂತ ಹೇಳ್ಬೋದು. ಎರಡೂ ಕೂಡ ಅಷ್ಟೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡೆಡೇ. ಯು ಪಿ ವಿ ಸಿಲಿ ನಿಮಗೆಲ್ಲ ಇನ್ಕ್ಲೂಡೆಡೇ ಬಂದುಬಿಡುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಡಿಸೈನ್ಗೆ ಹೋಗ್ತೀವಿ ಅಂದಾಗ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಬಟ್ ಆದರೆ ವುಡ್ ಅಂತ ಬಂದಾಗ ಎವ್ರಿಥಿಂಗ್ ಇಲ್ಲಿ ಎಕ್ಸ್ಟ್ರಾ ಅಂತಲೇ ಕೂಡ ಹೇಳ್ಬೋದು ವೀಕ್ಷಕರೇ.
ಸೊ ನೆಕ್ಸ್ಟ್ ಬರೋದು ಲೈಫ್. ಹಾಗಾದರೆ ಲೈಫ್ ಯಾವ್ದು ಚೆನ್ನಾಗಿರುತ್ತೆ? ಸೊ ವುಡ್ ಅಂತ ಬಂದಾಗ ಆಬ್ವಿಯಸ್ಲಿ ಇಲ್ಲಿ ಲೈಫನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ವುಡ್ಗೆ ಒಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಟೈಮಲ್ಲಿ ಇಲ್ಲಿ ಟರ್ಮೈಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಅಷ್ಟೇ ಅಲ್ಲದೆ ಅದು ಬೆಂಡ್ ಆಗೋ ಚಾನ್ಸ್ ಇರುತ್ತೆ, ಬ್ರೇಕ್ ಆಗಿ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ವುಡ್ಡನ್ನು ನೀವು ಲೈಫ್ ಅಂತಂದರೆ ನನ್ನ ಪ್ರಕಾರ ಒಂದು 20 to 25 ಇಯರ್ಸ್ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಅದು ಮ್ಯಾಕ್ಸ್ ಆಯಿತು, ಒಂದು 20 ಇಯರ್ಸ್ ಅಂತೂ 100%. ಇನ್ನು UPVC ಅಂತ ಬಂದಾಗ 15 ಇಯರ್ಸ್. ಯಾಕಂದರೆ ಇದು ಕೂಡ ಅಷ್ಟೇ, ಇದೊಂದು ಫೈಬರ್ ಮಟೀರಿಯಲ್. ಎಂಡ್ ಆಫ್ ದ ಡೇ ಇದು ಕೂಡ ಒಂದು ಪ್ಲಾಸ್ಟಿಕ್ಕೇನೆ. ಸೊ ಇದು ಕೂಡ ಅಷ್ಟೇ ನಿಮ್ಮ ಬಿಸಿಲಿಗೆ, ವೆದರ್ ಪ್ರೂಫೇನೆ ಆದರೂ ಕೂಡ ಲೈಫ್ ಅಂತ ಬಂದಾಗ 15 ವರ್ಷ 15 ಇಯರ್ಸ್ವರೆಗೂ ಕೂಡ ನೀವು ಇಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಮಾಡ್ಬೋದು. ಇನ್ನು GI ಅಂತ ಬಂದಾಗ ಇಲ್ಲಿ ಇಟ್ಸ್ ಅ ಲೈಫ್ ಟೈಮ್ ಪ್ರಾಡಕ್ಟ್. ಹೌದು ವೀಕ್ಷಕರೇ, GIಯಲ್ಲಿ ರಸ್ಟ್ ಬರೋದಿಲ್ಲ, ಬೆಂಡ್ ಆಗೋದಿಲ್ಲ, ಎಕ್ಸ್ಪೆನ್ಷನ್ ಅಥವಾ ರಿಟ್ರಾಕ್ಷನ್ ಇಲ್ಲಿ ಆಗೋದಿಲ್ಲ ವೀಕ್ಷಕರೇ. ಸೊ ಒಂದು ಸಾಲಿಡ್ ಪ್ರಾಡಕ್ಟ್. ಸೊ ಇವತ್ತು ಹಾಕಿ ನಿಮ್ಮ ಮನೆ ಇರೋವರೆಗೆ 30 ವರ್ಷ 40 ವರ್ಷ 50 ವರ್ಷ ಎಲ್ಲಿವರೆಗೆ ನಿಮ್ಮ ಮನೆ ಇರುತ್ತೆ ಅಲ್ಲಿವರೆಗೆ GIನ ವಿಂಡೋಗಳು ಇರುತ್ತೆ ವೀಕ್ಷಕರೇ. ಸೊ ಲೈಫ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿ ಮೇಂಟೆನೆನ್ಸ್ ಅಂತ ಬಂದರೆ ಮೇಂಟೆನೆನ್ಸ್ ಯಾವುದಕ್ಕಿದೆ? ವುಡ್ಗೆ 100% ಮೇಂಟೆನೆನ್ಸ್ ಇದೆ. ಪ್ರತಿ 3 ಇಯರ್ಸ್ಗೊಮ್ಮೆ ನೀವು ಇದಕ್ಕೆ ಪಾಲಿಷ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು, ಏನಾದರೂ ಮಾಡ್ತಾನೇ ಇರಬೇಕು. ಆದರೆ UPVC ಅಂತ ಬಂದಾಗ ಇಲ್ಲಿ ಮೇಂಟೆನೆನ್ಸ್ ಇರೋದಿಲ್ಲ, ಅಂಥ ಮೇಂಟೆನೆನ್ಸ್ ಇರಲ್ಲ. ಬಟ್ 7 to 8 ಇಯರ್ಸ್ ಆಗ್ತಾ ಇದ್ದಂಗೆ ಅದ್ರ ಸುತ್ತಲೂ ರಬ್ಬರ್ ಬೀಡಿಂಗ್ ಇರುತ್ತೆ. ಆ ರಬ್ಬರ್ ಬೀಡಿಂಗ್ಗಳೆಲ್ಲ ಹೊರಟೋಗ್ಬಿಡುತ್ತೆ, ಇನ್ನು ಬೇಗನೆ ಹೊರಟೋಗುತ್ತೆ, 5 ಇಯರ್ಸ್ಗೆಲ್ಲ ಹೊರಟೋಗ್ಬಿಡುತ್ತೆ. ಆ ರಬ್ಬರ್ ಬೀಡಿಂಗನ್ನು ನೀವು ಇಲ್ಲಿ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ವೀಕ್ಷಕರೇ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನೀರು ನಿಧಾನಕ್ಕೆ ಲೀಕಾಗಿ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ. ಆದರೆ GI ಅಂತ ಬಂದರೆ ಇಲ್ಲೇನಾದರೂ ಮೇಂಟೆನೆನ್ಸ್ ಇದೆಯಾ? ಏನು ಮೇಂಟೆನೆನ್ಸ್ ಇಲ್ಲ ವೀಕ್ಷಕರೇ. ದೇರ್ ಈಸ್ ನೋ ಮೇಂಟೆನೆನ್ಸ್. ಯಾವುದೇ ರೀತಿ ಬೀಡಿಂಗ್ ಹಾಕೋದಾಗಲಿ, ಪಾಲಿಷ್ ಮಾಡೋದಾಗಲಿ, ಫಿಟ್ ಮಾಡೋದಾಗಲಿ ಏನೂ ಇಲ್ಲ. GI ಅನ್ನೋದು ಫಿಟ್ ಆ್ಯಂಡ್ ಫಾರ್ಗೆಟ್, ಆ ರೀತಿ ಒಂದು ವಿಂಡೋ ಅಂತ ಹೇಳ್ತೀನಿ. ಸೊ GIಯಲ್ಲಿ ನಿಮಗೆ ಝೀರೋ ಮೇಂಟೆನೆನ್ಸ್, ಈಸಿ ಟು ಯೂಸ್ ಇರುತ್ತೆ. ಇನ್ನು ಫೈರ್ ಪ್ರೂಫ್, ವಾಟರ್ ಪ್ರೂಫ್ ಅಂತ ಬಂದರೆ ವುಡ್ಡಲ್ಲಿ ನಿಮಗೆ ಫೈರ್ ಪ್ರೂಫ್ ಸಿಗೋಲ್ಲ, ವಾಟರ್ ಪ್ರೂಫ್ ಸಿಗೋಲ್ಲ. ಬಟ್ ನಿಮಗೆ UPVC ಮತ್ತು GI ಎರಡೂ ಕಡೆಯೂ ಕೂಡ ನಿಮಗೆ ವಾಟರ್ ಪ್ರೂಫ್ ಸಿಗುತ್ತೆ. ಬಟ್ ಫೈರ್ ಪ್ರೂಫ್ ಅಂತ ಬಂದಾಗ GI ಈಸ್ ಕಂಪ್ಲೀಟ್ಲಿ ಫೈರ್ ಪ್ರೂಫ್. ಅದು ಎಷ್ಟೇ ಹೊತ್ತು ಬೆಂಕಿಯಲ್ಲಿದ್ದರೂ ಏನೂ ಆಗಲ್ಲ. ಬಟ್ UPVC ಸಮ್ ಸರ್ಟನ್ ಎಕ್ಸ್ಟೆಂಟ್ವರೆಗೆ, ಸ್ವಲ್ಪ ಟೈಮ್ವರೆಗೆ ತಡೆಯುತ್ತೆ. ಇಮಿಡಿಯೇಟ್ಲಿ ಬರ್ನಾಗಿ ಹೋಗುತ್ತೆ ಅಂತೇನಿಲ್ಲ, ತಡೆಯುತ್ತೆ. ಬಟ್ ಆದರೆ ಕಂಪ್ಲೀಟ್ಲಿ ಫೈರ್ ಪ್ರೂಫ್ ಅಲ್ಲ, UPVC ಅಲ್ಲ. ಸೊ ಈ ವಿಚಾರದಲ್ಲಿ ಫೈರ್ ಪ್ರೂಫ್ ಅಂತ ಬಂದಾಗ GI ಬಂದು ಡೆಫಿನೆಟ್ಲಿ 100% ಫೈರ್ ಪ್ರೂಫ್, 100% ವಾಟರ್ ಪ್ರೂಫ್. UPVC ವಾಟರ್ ಪ್ರೂಫ್ ಹೌದು, 100% ಫೈರ್ ಪ್ರೂಫ್ ಅಂತೂ ಅಲ್ಲ ವೀಕ್ಷಕರೇ. ಇನ್ನು ಪ್ರಾಬ್ಲಮ್ ಅಂತ ಬಂದರೆ ಏನೇನು ಪ್ರಾಬ್ಲಮ್ ಬರ್ಬೋದು? UPVC ಲೀಕೇಜು ಬರ್ಬೋದು, ಬೆಂಡು ಬರ್ಬೋದು, ಸ್ಟ್ರಕ್ ಆಗೋ ಚಾನ್ಸಸ್ ಬರುತ್ತೆ, ಡಸ್ಟು ಬರುತ್ತೆ, ಸೀಲೆಂಟ್ ಲೀಕೇಜು ಬರುತ್ತೆ. ಇದಿಷ್ಟು UPVCಲಿ ಬರುವಂಥ ಪ್ರಾಬ್ಲಮ್. ವುಡ್ ಅಂತ ಬಂದಾಗ ಬೆಂಡ್ ಆಗುತ್ತೆ, ಪಾಲಿಷ್ ಮಾಡಬೇಕು, ಜಾಮ್ ಆಗುತ್ತೆ, ಲೀಕ್ ಆಗುತ್ತೆ, ಕ್ರ್ಯಾಕ್ ಆಗುತ್ತೆ, ಫಂಗಸ್ ಬರುತ್ತೆ, ಟರ್ಮೈಟ್ ಅಟ್ಯಾಕ್, ಇವೆಲ್ಲವೂ ಹಾಗೆ ಆಗುತ್ತೆ. ಸೊ ನಾನು ಅದಕ್ಕೆ ವುಡ್ಡನ್ನು ಲಾಸ್ಟ್ ಆಪ್ಷನ್ ಇಟ್ಕೊಳ್ಳಿ. ಬೇಕೇ ಬೇಕು, ನೀವು ಅದ್ರ ಬಗ್ಗೆ ನಮಗಿಷ್ಟ ವುಡ್ಡು ಅನ್ನೋರು ಮಾತ್ರ ಮಾಡಿಸ್ಕೊಳ್ಳಿ, ಅಬ್ಸೆಷನ್ ಇದ್ದರೆ ಮಾತ್ರ ಮಾಡಿಸ್ಕೊಳ್ಳಿ, ಅದಿದ್ದರೆ ಬೇಡ. ನೀವು ಸ್ವಲ್ಪ ರೇಟ್ ಕಮ್ಮಿ ಆಗಲಿ ಅಂದರೆ UPVCಗೆ ಹೋಗ್ಬೋದು. ಇಲ್ಲ ಅದೇ ರೇಟಲ್ಲಿ ಸ್ವಲ್ಪ ಒಂಚೂರು ಕಾಸ್ಟ್ ಹಾಕಕ್ಕೆ ರೆಡಿ ಇದ್ದೀರಾ ಅಂತಂದರೆ GIಗೆ ಹೋಗಿ. ಲೈಫ್ ಬೇಕು ಅಂತಂದರೆ GIದಲ್ಲಿ ಏನು ಪ್ರಾಬ್ಲಮ್ಮೇ ಇಲ್ವಾ ಅಂತ ಕೇಳ್ಬೋದು. ನನ್ನ ಪ್ರಕಾರ ಇಲ್ಲಿ ಪ್ರಾಬ್ಲಮ್ ಅಂತ ಬಂದರೆ ದ ಆಪ್ರೇಷನ್. ಓಕೆ, ಫ್ರೀನೇ ಇರುತ್ತೆ, ಹಂಗೇನಿಲ್ಲ. ಬಟ್ ಅದನ್ನು ತುಂಬ ಸ್ಟರ್ಡಿಯಾಗಿ ಮಾಡಿರ್ತಾರೆ, ಹೆವಿ ಇರುತ್ತೆ ವೀಕ್ಷಕರೇ. ಓಕೆ, ಅದು ಒಂದೇ ನನಗೆ ಗೊತ್ತಿರೋ ಪ್ರಕಾರ. ಹೆವಿ ಡೋರ್ಸ್ ಇರುತ್ತೆ, ಸ್ವಲ್ಪ ಹಾಕೋದು ತೆಗೆಯೋದು ಸ್ವಲ್ಪ ಅಷ್ಟು ಸ್ಮೂತಾಗಿ ವರ್ಕ್ ಆಗದೆ ಇರ್ಬೋದು ನಿಮಗೆ. ನನ್ನ ಪ್ರಕಾರ ಸ್ವಲ್ಪ ಆಯಿಲಿಂಗ್ ಮಾಡಿಕೊಂಡ್ರೆ ನಿಜವಾಗ್ಲೂ ಅದು ತುಂಬಾ ಸ್ಮೂತಾಗಿ ವರ್ಕ್ ಆಗುತ್ತೆ. ಬಟ್ ಆಯಿಲಿಂಗ್ ಬೇಕಾಗಿಲ್ಲ, ಅವರೇನು ಹೇಳಲ್ಲ ಹಾಕಿ ಅಂತ. ಸ್ಟ್ರಾಂಗ್ ಆಗಿರುತ್ತೆ, ಅದ್ರ ಕಾರಣ ಆಪ್ರೇಷನ್ ಸ್ವಲ್ಪ ನಿಮಗೆ ಸ್ವಲ್ಪ ಹೆವಿ ಅನಿಸ್ಬೋದು ಅಷ್ಟೇ. ನನ್ನ ಪ್ರಕಾರ ಅದೊಂದೇ ನನಗೆ ಮೈನಸ್ ಅಂತ ಅನಿಸಿರೋದು. ಅದು ಬಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಫಿಟ್ ಆ್ಯಂಡ್ ಫಾರ್ಗೆಟು ಕಂಪ್ನಿಯವರೇ ಬಂದುಬಿಟ್ಟು ಫಿಟ್ ಮಾಡಿಕೊಡ್ತಾರೆ, ಫ್ರೀ ಇನ್ಸ್ಟಲೇಷನ್ ಬೇರೆ ಇರುತ್ತೆ. ಸೊ ಡೆಫಿನೆಟ್ಲಿ ನೀವು GIಗೆ ಹೋಗ್ಬೋದು. ಸೊ ಎಂಡ್ ಆಫ್ ದ ವಿಡಿಯೋ ಯಾವುದು ಬೆಟರ್ ಅಂತ ನೀವು ಕೇಳಿದ್ರೆ 100% ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು. ನಾಳೆ ದಿನ ನೀವು ಇವತ್ತು ಹಾಕಿದ್ದೀರಾ, ನಾಳೆ ದಿನ ಅದು ವರ್ತ್ ಅಂತ ಅನಿಸ್ಬೇಕು ಅಂದರೆ GI ನೋಡಿ. UPVC ಒಂದು 10 ವರ್ಷ ಆದಮೇಲೆ ತೆಗೆದು ಬಿಸಾಕಿದ್ರೆ ಅದು ಕಸನೇ, ವುಡ್ಡನ್ನು ತೆಗೆದು ಬಿಸಿದ್ರೆ ಅದು ಕಸನೇ. ಬಟ್ GIಯನ್ನು ನೀವು ತೆಗೆದು ಕೊಟ್ಟರೆ ಅದು ಸ್ಕ್ರ್ಯಾಪ್ ಅಂತ ಬರುತ್ತೆ. ಅದು ವ್ಯಾಲ್ಯೂ ಇದೆ, ಸ್ಕ್ರ್ಯಾಪ್ಗೊಂದು ವ್ಯಾಲ್ಯೂ ಇದೆ. ಸೊ ನಿಮಗೆ ಒಂದು ವ್ಯಾಲ್ಯೂ ಪ್ರಾಡಕ್ಟ್ ಬೇಕು. 10 ವರ್ಷನೋ 20 ವರ್ಷನೋ 30 ವರ್ಷನೋ ಬರೋದೇ 50 ವರ್ಷ ಅದು ಆ್ಯಕ್ಚುಲಿ. ಆದಮೇಲೂ ನೀವು ಅದನ್ನು ತೆಗೆದು ಬಿಸಾಕಿದ್ರು ನಮಗೊಂದು ಸ್ಕ್ರ್ಯಾಪ್ ವ್ಯಾಲ್ಯೂ ಬೇಕು ಅಂತಂದರೆ GIಯನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ. ಹಾಗಾದರೆ ಬೆಂಗಳೂರಲ್ಲಿ
ಒಳ್ಳೆ ಬ್ರ್ಯಾಂಡೆಡ್ GI ವಿಂಡೋ ಯಾವುದಿದೆ ಅಂದರೆ ಇಲ್ಲಿ ನಾನು ನಿಮಗೆ ಜೆಸಿತಾ, ಹೌದು ವೀಕ್ಷಕರೇ, ಜೆಸಿತಾ ಸ್ಟೀಲ್ ವಿಂಡೋವನ್ನು ಸಜೆಸ್ಟ್ ಮಾಡ್ತೀನಿ. ಜೆಸಿತಾದವರು ಸ್ಟೀಲ್ ಡೋರ್ಗಳನ್ನು ಕೂಡ ಮಾಡ್ತಾರೆ. ಬೆಸ್ಟ್ ಪ್ರೈಸಲ್ಲಿ 22,000 ಸ್ಟಾರ್ಟ್ ಆಗುತ್ತೆ, ಇನ್ನು 20,000ಗೂ ಸ್ಟಾರ್ಟ್ ಆಗುತ್ತೆ. ಬಟ್ ಇವರು ಸ್ಟೀಲ್ ವಿಂಡೋಸ್ಗಳನ್ನು ಕೂಡ ಮಾಡ್ತಿದ್ದಾರೆ. ಇಷ್ಟೊತ್ತು ಸ್ಕ್ರೀನ್ ಮೇಲೆ ನಂಬರ್ ಬಿಡ್ತಲ್ಲ, ಅದು ಆ್ಯಕ್ಚುಲಿ ಜೆಸಿತಾ ಸ್ಟೀಲ್ ಡೋರ್ ಅವ್ರದ್ದು. ಜೆಸಿತಾ ಸ್ಟೀಲ್ ಡೋರ್ ನಂಬರನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆಲ್ ಓವರ್ ಕರ್ನಾಟಕ ನೀವು ಇವರಿಂದ ಸ್ಟೀಲ್ ವಿಂಡೋಸ್ಗಳನ್ನು ಆ್ಯಂಡ್ ಸ್ಟೀಲ್ ಡೋರ್ಗಳನ್ನು ಪರ್ಚೇಸಸ್ ಮಾಡ್ಬೋದು. ಸೊ ಕಂಪ್ನಿ ಕಡೆಯಿಂದನೇ ನಿಮಗೆ ಲಾಂಗ್ ವಾರಂಟಿಯನ್ನು ಕೊಡ್ತಾ ಇದ್ದಾರೆ. ಅಬೋವ್ 5 years ವಾರಂಟಿ ಕೊಡ್ತಾ ಇದ್ದಾರೆ. ಸೊ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ಅಂತ ಅನ್ಕೋಬೋದು. ಸೊ ಡೆಫಿನೆಟ್ಲಿ ಜೆಸಿತಾ ಸ್ಟೀಲ್ ವಿಂಡೋಸ್ಗಳನ್ನು, GI ವಿಂಡೋಸ್ಗಳನ್ನು ನೀವು ಪರ್ಚೇಸಸ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೂ ತುಂಬ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.